ಆಫ್ಟರ್ನೂನ್. ವೆಲ್ಕಮ್ ಟು ಸೌಮ್ಯ ಪ್ರದೀಪ್ ವ್ಲಾಗ್ಸ್. ಎಸ್ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಡೀಪ್ ಕ್ಲೀನ್ ನಡೀತಾ ಇದೆ. ಸೊ ಇನ್ನು 3 ಡೇಸ್ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ಸೊ ಎಲ್ಲ ಕಡೆ ಮತ್ತೆ ಧೂಳು ಹೊಡೆದು ಮನೆ ಒರೆಸಿ ಪಾತ್ರೆ ತೊಳೆದು ಬಟ್ಟೆ ಒಗೆದು ಇವತ್ತಂತೂ ಗೈಸ್ ಫ್ರೀನೇ ಇಲ್ಲ, ಆ ಥರ ಇದೆ. ಸೊ ಯಾವ ರೀತಿ ಇದೆ ನಮ್ಮ ಮನೆ ತೋರಿಸ್ತೀನಿ ನೋಡಿ. ನೀವು ನೋಡ್ತಿದ್ದೀರಲ್ಲ ನೋಡಿ, ಆಟ ಸಾಮಾನು ಇಲ್ಲಿ ಬಿದ್ದಿದ್ದಾವೆ. ಮೊಗ್ಗಿಯ ಬಟ್ಟೆ ಇದು. ನಿನ್ನೆ ಅಲ್ಲಿ ಹೊರಗಡೆ ಎಲ್ಲ ಹೋಗಿದ್ವಲ್ಲ ದೇವಸ್ಥಾನ, ಇದು ಅವರು ಪ್ರದಿಯವ್ರ ಅಮ್ಮ ಐಟಮ್ಸ್ಗಳು ಕೊಟ್ಟಿದ್ರು, ಅದಂಗೆ ಇದೆ. ಇಲ್ಲಿ ಒಗ್ದಿರೋ ಬಟ್ಟೆ ಜೋಡಿಸ್ಬೇಕು. ಇನ್ನು ನೋಡಿ ನನ್ನ ಮಗಳು ಮಾಡ್ತಿರೋ ಕಥೆನ ನೋಡಿ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಬೇಕು. ಡೀಪ್ ಕ್ಲೀನ್ ಇತ್ತು, ಓಮ್ ಆಗ್ತಾಯಿದೆ. ಇಲ್ಲಿ ಎಲ್ಲ ಹಾಕಿ ಇದೆಲ್ಲ ಇಟ್ಟಿದ್ದೀನಿ. ಆಮೇಲೆ ಇಲ್ಲೆಲ್ಲ ರೆಡಿ ಮಾಡಿದ್ದೀನಿ. ಎಲ್ಲ ಜೋಡಿಸಿ ತೊಳೆದು ಮೊನ್ನೆಯಿಂದನೇ ರೆಡಿ ಮಾಡ್ಕೊತಾ ಇದ್ದೆ. ಸೊ ನೆನೆ ಮನೆಗೆ ಹೋಗೋದಿತ್ತಲ್ಲ, ನಾನು ಸ್ವಲ್ಪ ರೆಡಿ ಮಾಡಿದ್ದೆ. ಇನ್ನು ಸ್ವಲ್ಪ ತೋರಿಸ್ತೀನಿ ಗೈಸ್. ಪಾತ್ರೆಗಳು ನೋಡಿ, ಪಾತ್ರೆಗಳ ರಾಶಿನೇ ಬಿದ್ದಿದೆ. ಇನ್ನು ನಾನು ಪಾತ್ರೆಗಳು ತೊಳಿಬೇಕು. ಸೊ ನನಗಂತೂ ಫ್ರೀನೇ ಇಲ್ಲ ಇವತ್ತೆಲ್ಲ. ಯಾವ ರೀತಿ ಡೀಪ್ ಕ್ಲೀನ್ ನಡೀತಾ ಇದೆ. ಇದರಲ್ಲಿ ಇನ್ನು ಕಡಲೆಕಾಳು ನೆನೆಸಿಟ್ಟಿದ್ದೀನಿ. ಕಡಲೆಕಾಳು ಬದನೆಕಾಯಿ ಸಾಂಬಾರು ಮಾಡ್ಕೋಬೇಕು. ಯಾಕೆಂದರೆ ಇವತ್ತು ಮಾಡ್ಕೊಬಿಟ್ರೆ ನಾಳೆ ಬೆಟರ್. ಯಾಕಂದರೆ ನಾನು ನಾಳೆ ಪೂಜೆ ಮಾಡೋದಿದೆಯಲ್ಲ, ಮಂಗಳವಾರ, ಗುರುವಾರ, ಶುಕ್ರವಾರ ರೆಗ್ಯುಲರಾಗಿ ಮಾಡ್ತೀನಿ. ಬಟ್ ಶುಕ್ರವಾರ ಬಿಟ್ಟರು ಗುರುವಾರ, ಮಂಗಳವಾರ ಮಾತ್ರ ಬಿಡಲ್ಲ. ಯಾಕಂದರೆ ಮನೆ ದೇವ್ರ ವಾರ ಬಂದು ಗುರುವಾರ ರಾಯರಿಗೋಸ್ಕರ ಪೂಜೆ ಮಾಡ್ತೀನಿ. ಸೊ ನಿನ್ನೆ ಎಲ್ಲ ಪೂಜೆ ಮಾಡಿ ಹೋಗಿದ್ದೆ. ಯಾವ ರೀತಿ ಇದೆ ತೋರಿಸ್ಲಾ? ಫೋಟೋದಲ್ಲಿ ರೋಸು ಪೂಜೆ ಮಾಡಿದ್ದೆ. ಒಳಗಡೆ ಅಡುಗೆ ಮನೇಲಿ ಮಾಡ್ಕೊಂಡಿದ್ದೀನಿ. ದೇವ್ರ ಮನೆ ಇಲ್ಲ, ಸಿಂಪಲಾಗಿ ಮನೆ ಒಳಗಡೆ ಅಡುಗೆ ಮನೆಯಲ್ಲೆಲ್ಲ ಮಾಡ್ಕೊಂಡಿದ್ದೀನಿ. ಸೊ ನೀವು ನೋಡ್ತಿರ್ಬೋದು. ಇದೇನಪ್ಪ ಕವರ್ಗಳು ಇಟ್ಟಿದ್ದಾರೆ, ಬಾಕ್ಸ್ ಇಟ್ಟಿದ್ದಾರೆ ಅಂದ್ಕೊಬೇಡಿ. ದೀಪದ ಇಟ್ಟಿದ್ದೀನಿ. ಇಲ್ಲಿ ನಿನ್ನೆ ಹೋಗಿದ್ವಲ್ಲ ದೇವಸ್ಥಾನ, ಅಂದರೆ ನಮ್ಮನೆ ದೇವ್ರದ್ದು, ಅದ್ರದ್ದು ಪ್ರಸಾದ ಇಟ್ಟಿದ್ದೀನಿ. ಸೊ ಇದು ಈ ರೀತಿ ಯಾವ ರೀತಿ ಡೀಪ್ ಕ್ಲೀನ್ ನಡೀತಾ ಇದೆ ಮನೆ ಅಂತ. ಸೊ ನಿನ್ನೆ ನೀವು ನೋಡಿದ್ದೀರಾ ಅನ್ಸುತ್ತೆ, ಮನೆ ದೇವ್ರಿಗೆ ಹೋಗಿರೋ ಲಾಗ್ ಮಾಡಿದ್ದೆ. ಆಮೇಲೆ ನಾನು, ಪ್ರದಿ, ಅವ್ರ ಅಮ್ಮ ಎಲ್ಲ ಹೋಗಿ ಬಟ್ಟೆ ತೊಗೊಬಂದ್ವಿ ಜಶುಗೆ. ಸೊ ಅದ್ರದ್ದು ಲಾಗ್ ಮಾಡಾಕಿದ್ದೆ. ಪ್ಲಸ್ ಅಂಜನಾ ನಗರದಲ್ಲಿ ಕಾರ್ನ್ ಮೇಳ ನಡೀತಾ ಇತ್ತು, ಅದ್ರದ್ದು ಹಾಕಿದೆ. ಸೊ ಡೀಪ್ ಕ್ಲೀನ್ ವಿತ್ ಓಮ್ ಮಾಡ್ತಾಯಿದ್ದೀನಿ ಇವತ್ತು. ಇನ್ನು ವರಮಹಾಲಕ್ಷ್ಮಿಗೆ ಬನ್ನಿ ಅಂತ ಹೇಳಿದ್ರು ಬೆಳಗಿನ ಲಾಗಲ್ಲಿ ಹೇಳಿದ ಹಾಗೆ. ವರಮಹಾಲಕ್ಷ್ಮಿಗೆ ಇನ್ವೈಟ್ ಮಾಡಿದ್ದಾರೆ, ಇಲ್ಲ ಅಂತಿಲ್ಲ. ಬಟ್ ಆದರೆ ನಾನು ಆದರೆ ನೋಡ್ತೀನಿ, ಇಲ್ಲ ಅಂದಿಲ್ಲ ಅಂತ ಹೇಳಿದ್ದೀನಿ. ಸೊ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಯಾಕೆಂದರೆ ಫೋನ್ ಅಲ್ಲಾಡ್ತೈತೆ ಗೈಸ್. ಯಾಕೆಂದರೆ ಹಿಡಿಯೋಕ್ಕೆ ಆಗ್ತಾಯಿಲ್ಲ, ಯಾಕೋ ಕೈಯೆಲ್ಲ ನಡುಗ್ತಾ ಇದೆ. ಕೆಲಸ ಆ ಥರ ಇರುತ್ತೆ ಗೈಸ್. ನಿಜ, ಮಕ್ಕಳು ನೋಡಿಕೊಂಡು ಮನೆ ಕೆಲಸ ಮಾಡೋದಿದೆಯಲ್ಲ, ನಿಜವೂ ಯಪ್ಪ ಅನಿಸ್ಬಿಡುತ್ತೆ. ನಂಗೆ ಜಶು ನೋಡ್ಕೊಂಡು ಮಾಡೋದಕ್ಕೆ ಯಪ್ಪ ಅನಿಸ್ಬಿಡುತ್ತೆ. ಸೊ ಆದರೆ ಏನು ಮಾಡೋದು ಅನ್ನೋಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಸೊ ಇನ್ನು ಹಬ್ಬ ಕ್ಲೀನ್ ಮಾಡಿದೆ, ಹಂಗೆ ಹಬ್ಬಗಳೆಲ್ಲ ಮಾಡೋಕ್ಕಾಗುತ್ತಾ? ಸೊ ನಾನು ಅವತ್ತು ಏನಾದರೂ ಹೋಳಿಗೆ ಅಥವಾ ಏನಾದರೂ ಮಾಡೋಣ ಅಂತ ಇದ್ದೀನಿ. ಹೋಳಿಗೆ ಮಾಡ್ತೀನಿ, ಹೋಳಿಗೆ ಅಥವಾ ಬೇರೆ ಸ್ವೀಟ್ಸ್ ಏನಾದ್ರು ಮಾಡ್ತೀನಿ. ಸೊ ಮಾಡಿ ಪೂಜೆ ಮಾಡಿ ಅಷ್ಟೇ. ನಾವೇನು ವರಮಹಾಲಕ್ಷ್ಮಿ ಮಾಡಿಲ್ಲ, ಅಂದರೆ ನಮ್ಮ ಅಮ್ಮ ಮನೆ ಕಡೆಯೂ ಮಾಡಿಲ್ಲ, ಮೀನ್ಸ್ ಪ್ರದಿಯವ್ರ ಮನೆ ಕಡೆಯೂ ಮಾಡಿಲ್ಲ. ನಮ್ಮ ಡ್ಯಾಡಿ ಮನೇಲಿ ಮಾಡಿಲ್ಲ ಬಿಡಿ. ನಮ್ಮಮ್ಮ ಅವೆಲ್ಲ ಮಾಡ್ತಾ ಇರಲಿಲ್ಲ, ಮಾಡ್ತಾನೇ ಇರಲಿಲ್ಲ. ಸೊ ಅದು ಬಿಟ್ಟರೆ ಇನ್ನು ಡ್ಯಾಡಿ ಮನೇಲಿ ಅಮ್ಮ ಮನೇಲೂ ಮಾಡಿಲ್ಲ, ಪ್ರದಿ ಮನೇಲೂ ಮಾಡಿಲ್ಲ. ಪ್ರದಿ ಮನೇಲಿ ಸೀರೆ ಇಟ್ಟೆಲ್ಲ ಪೂಜೆ ಮಾಡ್ತಾಯಿದ್ರು ನಾನು ಸ್ಟಾರ್ಟಿಂಗ್ ಮದುವೆ ಆದ ಫಸ್ಟಲ್ಲಿ. ಸೊ ಅದಾದಮೇಲೆ ಅವರೇನೋ ಮಾಡೋದೇ ಬಿಟ್ಬಿಟ್ಟಿದ್ದಾರಂತೆ. ಸೊ ಅದನ್ನು ಕೇಳಿ ಇವತ್ತು ಆ್ಯಕ್ಚುಲಾಗಿ ನಾಗರ ಪಂಚಮಿ ಮಾಡಬೇಕಿತ್ತು ನಾವು. ನಾಗರ ಪಂಚಮಿನೂ ಇಲ್ಲ ಇವತ್ತು. ನಿನ್ನೆ ಅದೆಲ್ಲ ಕೇಳಿ ಕನ್ಫರ್ಮ್ ಮಾಡಿಕೊಂಡು ಮನೆ ದೇವ್ರಿಗೆ ಹೋಗಿದ್ದು. ಅಲ್ಲ ಪ್ರದಿಯವ್ರ ಅಮ್ಮನ ಮನೆಗೆ ಹೋಗಿ ಅಲ್ಲೆಲ್ಲ ಕನ್ಫರ್ಮ್ ಮಾಡಿಕೊಂಡು, ಯಾಕಂದರೆ ನಾಗರ ಪಂಚಮಿ ಅಂದರೆ ಇವತ್ತು ನಾವು ಆ್ಯಕ್ಚುಲಾಗಿ ಮಾಡಬೇಕಾಯಿತು, ಅದೇನು ಮಾಡೋ ಹಾಕಿಲ್ವಂತೆ. ನಾನು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರು. ಸೊ ಅದರಿಂದ ಯಾವುದೇ ರೀತಿ ಮಾಡೋ ಹಾಗಿಲ್ಲ. ಅದಕ್ಕೆ ಫ್ರೀ ಬೋರ್ಡ್ ಥರ ಇದ್ದೀನಿ ಗೈಸ್. ಇವತ್ತಿಲ್ಲ ಅಂದಿರ ನಾನು ಅಲ್ಲಿ ಅವ್ರ ಮನೇಲಿ ಉಳ್ಕೊಬೇಕಿದ್ದು. ನಿನ್ನೆ ಉಳ್ಕೊಂಡು ಬೆಳಗ್ಗೆ ಎದ್ದು 6 ಗಂಟೆ 6:30 ಅಷ್ಟೊತ್ತಿಗೆಲ್ಲ ನಾವು ನಾಗರ ಪಂಚಮಿ ಹಾಲು ಹಾಕ್ಬಿಡ್ತಾಯಿದ್ವಿ ಹುತ್ತಕ್ಕೆ. ನಾಗರ ಪಂಚಮಿ ಅಂತೇನಿಲ್ಲ ಗೈಸ್, ನಾವು ಗೌರಿ ಹಬ್ಬದಲ್ಲಿ ಹಾಲು ಹಾಕ್ತಾಯಿದ್ವಿ ಹುತ್ತಕ್ಕೆ. ಸೊ ಪ್ರದಿಯವ್ರ ಅಮ್ಮ ಏನೋ ಅದನ್ನು ನಿಲ್ಲಿಸ್ಬಿಟ್ಟಿದ್ದಾರಂತೆ. ಯಾವುದೂ ಇಲ್ಲ ಗೈಸ್ ಇವಾಗ ನಮ್ಗೆ ಹೇಳಬೇಕು ಅಂದರೆ. ಯಾವ ಹಬ್ಬನೂ ನಾವು ಮಾಡ್ತಾಯಿಲ್ಲ, ಅಂದರೆ ಅವ್ರೇನು ಮಾಡ್ತಾಯಿಲ್ಲ. ಅವ್ರೇನು ಮಾಡಿದೆ, ಅವ್ರಿದ್ದಂಗೆ ನಾನೇನು ಮಾಡೋಂಗಿಲ್ವಂತೆ ಎಲ್ಲ ಕೇಳಿ. ಸೊ ಅವ್ರ ಹತ್ರ ನಾವು ಕೇಳಿ, ಇಲ್ಲ ನೀವು ಇದ್ದಂಗೆ ನಾನೇನು ಮಾಡೋಂಗಿಲ್ವಂತೆ, ನಾನು ಮಾಡಲ್ಲ ಅಂತೇಳಿ ಎಲ್ಲ ಮಾತಾಡ್ಕೊಂಡು ನೆನ್ನೆ ಬಂದ್ವಿ. ಸೊ ಬೆಟರ್ ಗೈಸ್. ಇನ್ನೇನಿಲ್ಲ ಗೈಸ್, ನನಗೆ ತುಂಬ ಕೆಲಸ. ಜಶು ಇಟ್ಕೊಂಡು ಒಂದು ಸೆಕೆಂಡ್ ನೋಡಿದ್ರಲ್ಲ ಯಾವ ರೀತಿ ಮನೆ ಡೀಪ್ ಕ್ಲೀನ್ ಆಗ್ತಾ ಇತ್ತು ಅಂತಂದರೆ ಫುಲ್ ಹೆವಿ ಇತ್ತು. ಸೊ ಇನ್ನು ನಮ್ಮಮ್ಮ ಏನು ಬಂದಿರೋ ಹಾಸ್ಪಿಟಲ್ ತೋರಿಸೋದಕ್ಕೆ, ಅದಕ್ಕೆ ಪಾಪ ನೋಡಬೇಕು ಅಂದರು. ಅದಕ್ಕೆ ನಮ್ಮ ಅಕ್ಕವ್ರ ಮನೆ ಹತ್ರ ಕರ್ಕೊಬಂದಿದ್ದೆ.
ಸೊ ಅಮ್ಮ ಇನ್ನು ನಾಳೆ ಊರಿಗೆ ಹೋಗ್ಬಿಡುತ್ತಲ್ಲ, ಅದರಿಂದ ಕರ್ಕೊಬಾ ಮಗು ನೋಡಬೇಕು ಅಂತ ಹೇಳಿದ್ರು. ಸೊ ಅದಕ್ಕೆ ಕರ್ಕೊಂಡು ಬಂದು ತೋರಿಸ್ದೆ. ಸೊ ಅವರು ಎಲ್ಲ ಹಾಸ್ಪಿಟಲ್ ಹೋಗಿದ್ರು, ಒಂದು 10 ನಿಮಿಷ ಬರ್ತೀನಿ ಅಂತ ಹೇಳಿದ್ರು. ಸೊ ಡೀಪ್ ಕ್ಲೀನ್ ವಿತ್ ಓಮ್ ಇವತ್ತಂತೂ ಹೆವಿ ಕಷ್ಟ ಆಯಿತು ನೆನ್ನೆ. ಅದಾಯಿತು. ಮತ್ತು ಇವಳು ಜಶನು ತುಂಬ ಅಳಕ್ಕೆ ಸ್ಟಾರ್ಟ್ ಆದಳು. ಅವಳನ್ನ ಮಲಗಿಸಿ ಡೀಪ್ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮಲ್ಕೊಳೋದಕ್ಕೆ 11:15 12 ಗಂಟೆ. ಡೈಲಿ ನಾನು ಊಟ ಮಾಡೋದೇ 12 ಗಂಟೆ, ಯಾಕೆಂದರೆ ಪ್ರತಿಗೋಸ್ಕರ ವೆಯ್ಟ್ ಮಾಡಿ ಬಂದ ಮೇಲೆ ಊಟ ಮಾಡೋದು 12 ಗಂಟೆ ಆಗ್ತಾಯಿದೆ. ಸೊ ಎಸ್ ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಲವ್ ಯು ಆಲ್. ಬಾಯ್. ನನ್ನ ಕಣ್ಣೋಡ್ರೆ ಅರ್ಥ ಆಗುತ್ತೆ ಗೈಸ್, ಹೆವಿ ನಿದ್ದೆ ಬಂದ್ಬಿಟ್ಟೈತೆ. ಕಷ್ಟಪಟ್ಟು ಜಸ್ಟ್ ನೋಡ್ಕೊಳ್ಳೋರಿಲ್ಲ ಅನ್ನೋ ಕಷ್ಟಕ್ಕೋಸ್ಕರ ಹಂಗೆ ನಿದ್ದೆಗೆ ಹೋಗದೆ ಹಂಗೆ ಇದ್ದೀನಿ. ಯಾರು ಒಬ್ಬರು ಮಲಗಿಬಿಡ್ತೀನಿ ನಾನು. ಬಟ್ ಇವಳು ಅಳ್ತಾಳಲ್ಲ ಅಂತ ಏನೂ ಇಲ್ಲ. ಸೊ ಲವ್ ಯು ಆಲ್. ಬಾಯ್. ಟಾಟಾ.